ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಪಿಕಾ ಕಿಚನ್ ಪಾವಗಡ. ನಾವು ಪಾವಗಡದವರು. ನಾನು ಇವತ್ತು ನೆಲ್ಲಿಕಾಯಲ್ಲಿ ಲಡ್ಡು ಮಾಡಿದ್ದೀನಿ. ನೋಡಿ, ಚೆನ್ನಾಗಿರುತ್ತೆ. ಸೂಪರ್ ಆಗಿರುತ್ತೆ. ಚಿಕ್ಕ ಮಕ್ಕಳಿಂದ ದೊಡ್ಡವರಿಂದ ತಿನ್ಬೋದು. ನೆಲ್ಲಿಕಾಯಿ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಅದು ಹೇಗೆ ಮಾಡಿದಂತ ಸ್ವಲ್ಪ ತೋರಿಸ್ತೀನಿ ನೋಡಿ. ಚೆನ್ನಾಗಿರುತ್ತೆ. ಸತಿ ಮಾಡಿ ನೆಲ್ಲಿಕಾಯಿ ಎಲ್ಲ ನೀರಲ್ಲಿ ಹಾಕೋಬೇಕು. ನಾನು ಆ ನೀರಿಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕೋದು ತೋರಿಸಿಲ್ಲ. ಎಲ್ಲ ನೀಟಾಗಿ ತೊಳ್ಕೊಬೇಕು. ನೆಲ್ಲಿಕಾಯಿ ಎಲ್ಲ ನೀಟಾಗಿ ತೊಳ್ಕೊಂಡು ಒಂದು ಕಾಟನ್ ಬಟ್ಟೆ ಇಟ್ಕೊಬಿಟ್ಟು ಕಾಟನ್ ಬಟ್ಟೆ ಮೇಲೆಗೆ ಎಲ್ಲ ತಗೋಬೇಕು. ಕಾಟನ್ ಬಟ್ಟೆ ಮೇಲೆ ಆದರೆ ತ್ಯಾವೆ ಎಲ್ಲ ಬೇಗ ಹಿಂಡ್ಕೊಳುತ್ತೆ ಅಂತ ಎಲ್ಲ ತಗೊಂಡಾದ್ಮೇಲೆ ಅದಕ್ಕೆ ಒಂದೊಂದೇ ಕಾಯಿ ನೀಟಾಗಿ ತಗೊಂಡು ತ್ಯಾವೆ ಎಲ್ಲ ಒರೆಸ್ಕೋಬೇಕು. ತ್ಯಾವ ಒಂಚೂರು ಇರಬಾರ್ದು. ಎಲ್ಲ ಆ ಥರ ಒರೆಸಿ ಇಟ್ಕೊಬಿಡ್ಬೇಕು. ಅವಾಗ ಚೆನ್ನಾಗಿರುತ್ತೆ. ಎಲ್ಲ ಒರೆಸಾದ್ಮೇಲೆ ಅದಕ್ಕೆಲ್ಲ ಕಪ್ಪು ಘಾಟ್ ಎಲ್ಲ ಇದೆಯಲ್ಲ, ಅದೆಲ್ಲ ನೀಟಾಗಿ ತೆಗೆದಿಟ್ಬೇಕು. ಒಂದು ಚಾಕ ತಗೊಂಡ್ಬಿಟ್ಟು ಅದಕ್ಕೆ ಬುಡ ಎಲ್ಲ ನೀಟಾಗಿ ಕಟ್ ಮಾಡಿಬಿಟ್ಟು ಆಮೇಲೆ ಅಲ್ಲಲ್ಲಿ ಕಪ್ಪಗಿರೋದೆಲ್ಲ ನೀಟಾಗಿ ಚಾಕಲ್ಲಿ ಕ್ಲೀನ್ ಮಾಡ್ಕೋಬೇಕು. ಆವಾಗ ಚೆನ್ನಾಗಿರುತ್ತೆ. ಎಲ್ಲ ಕಾಯಿನೂ ಅಲ್ಲ ಹಂಗೆ ಕ್ಲೀನ್ ಮಾಡ್ಕೋಬೇಕು. ನಾನು 1 kg ತಗೊಂಡಿದ್ದೀನಿ. 1 kgಯಲ್ಲಿ ಎಲ್ಲ ಇದು ಲಡ್ಡು ಮಾಡಲ್ಲ. ಅರ್ಧ ಉಪ್ಪಿನಕಾಯಿ ಮಾಡ್ತೀನಿ, ಅರ್ಧ ಲಡ್ಡು ಮಾಡ್ತೀನಿ. ಉಪ್ಪಿನಕಾಯಿ ಬೇಕಂದ್ರೆ ನಮ್ಮ ಚಾನಲಲ್ಲೇ ಇರುತ್ತೆ ನೋಡ್ರಿ. ಉಪ್ಪಿನಕಾಯಿದು ತುಂಬ ಟೇಸ್ಟಿ ಆಗಿರುತ್ತೆ. ಎಲ್ಲ ಆ ಥರ ಕ್ಲೀನ್ ಮಾಡಿ ಇಟ್ಕೊಬಿಡ್ಬೇಕು. ಎಲ್ಲ ಇಟ್ಕೊಂಡ್ಮೇಲೆ ನಮಗೆ ಉಸಿರುಕಾಯಿ ಲಡ್ಡುಗೆ ಎಷ್ಟು ಬೇಕೋ ಅಷ್ಟು ತಗೊಬಿಡೋಣ. ಅಷ್ಟು ತಗೊಬಿಟ್ಟು ಅದು ನೀಟಾಗಿ ಪೀಸ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ನಾನು ಸ್ವಲ್ಪ ದೊಡ್ಡದೇ ಮಾಡಿದ್ದೀನಿ, ನೀವು ಸ್ವಲ್ಪ ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳಿ. ಚಿಕ್ಕದಾದ್ರೂ ಚೆನ್ನಾಗಿರುತ್ತೆ, ದೊಡ್ಡದಾದ್ರೂ ಚೆನ್ನಾಗಿರುತ್ತೆ. ದೊಡ್ಡದಾದರೆ ಸ್ವಲ್ಪ ಟೈಮ್ ತಗೊಳುತ್ತೆ, ಚಿಕ್ಕದಾದರೆ ಸ್ವಲ್ಪ ಬೇಗ ಆಗುತ್ತೆ. ಹಂಗೆಲ್ಲ ನೀಟಾಗಿ ಕಟ್ ಮಾಡಿ ಒಂದು ಪ್ಲೇಟಲ್ಲಿ ತಗೊಬಿಡೋಣ. ಆಮೇಲೆ ಅದಕ್ಕೆ ಒಂದು ಪಾನ್ ಇಟ್ಬಿಟ್ಟು ಹೆಂಚು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ವೈಟಲ್ಲಿ ಹಾಕ್ಕೊಳ್ಳೋಣ. ವೈಟ್ದೆಲ್ಲ ಹಾಕ್ಬಿಟ್ಟು ಎಳ್ಳು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಎಳ್ಳು ಹಾಕಿದ್ರೆ ಈ ಲಡ್ಡುಗೆ ತುಂಬಾ ಟೇಸ್ಟ್ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಎಳ್ಳು ಬಿಸಿ ಮಾಡಿ ಇಟ್ಕೊಬಿಡ್ಬೇಕು. ಎಳ್ಳು ಬಿಸಿ ಆದ ತಕ್ಷಣ ಎಲ್ಲ ಒಂದು ಪ್ಲೇಟಿಗೆ ತಗೊಬಿಡ್ಬೇಕು. ಎಲ್ಲ ಪ್ಲೇಟಿಗೆ ತಗೊಂಡು ಅದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಅದು ತಣ್ಣಗಾಗೋಷ್ಟಲ್ಲಿಗೆ ಮತ್ತೆ ಅದೇ ಪ್ಯಾನಲ್ಲಿ ನೆಲ್ಲಿಕಾಯಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಪೀಸ್ ಕಟ್ ಮಾಡಿದ್ದೀವಲ್ಲ ಅದೆಲ್ಲ ಹಾಕ್ಕೊಬಿಟ್ಟು ಚೆನ್ನಾಗಿ ಲೋ ಫ್ಲೇಮಲ್ಲೇ ನಿಧಾನವಾಗಿ ಹುರ್ಕೋಬೇಕು. ಅದರಲ್ಲಿ ತ್ಯಾವ ಎಲ್ಲ ಸ್ವಲ್ಪ ಡ್ರೈ ಆಗೋ ಥರ ಹುರ್ಕೋಬೇಕು. ಆವಾಗ ಚೆನ್ನಾಗಿರುತ್ತೆ. ಎಲ್ಲ ತ್ಯಾವ ಎಲ್ಲ ಡ್ರೈ ಆದಮೇಲೆ ಅದೆಲ್ಲ ತಗೊಂಡು ಒಂದು ಪ್ಲೇಟಿಗೆ ತಗೊಬಿಡೋಣ. ತಗೊಂಡು ಸ್ವಲ್ಪ ಬಿಸಿ ಎಲ್ಲ ತಣ್ಣಗಾಗೋವರೆಗೂ ಸ್ವಲ್ಪ ಫ್ಯಾನ್ ಗಾಳಿಗೆ ಇಕ್ಕಿದ್ರೆ ಅದು ತಣ್ಣಗಾಗಿರುತ್ತೆ. ತಣ್ಣಗಾದ್ಮೇಲೆ ಮತ್ತೆ ಅದು ನೀಟಾಗಿ ಒಂದು ಮಿಕ್ಸಿ ಜಾರ ತಗೋಬೇಕು. ತಣ್ಣಗಾದ ತಕ್ಷಣ ಒಂದು ಮಿಕ್ಸಿ ಜಾರ ಇಟ್ಕೊಬಿಟ್ಟು ಎಲ್ಲ ಮಿಕ್ಸಿ ಜಾರಕ್ಕೆ ಹಾಕ್ಕೊಬಿಟ್ಟು ಪೌಡ್ರ್ ಮಾಡ್ಕೊಬಿಡೋಣ. ನೆಲ್ಲಿಕಾಯಿ ಪೌಡ್ರ್ ಮಾಡ್ಕೊಬಿಟ್ಟು ಅದಕ್ಕೆ ಏನೇನು ಬೇಕು ಮತ್ತೆ ತೋರಿಸ್ತೀನಿ. ನೆಲ್ಲಿಕಾಯಿ ಪೌಡ್ರ್ ಆದಮೇಲೆ ನೋಡ್ತಾ ಚೆನ್ನಾಗಿದೆ. ಫುಲ್ಲು ನುಣ್ಣಗಾಗಲ್ಲ ನೆಲ್ಲಿಕಾಯಿ, ಸ್ವಲ್ಪ ತುರಿಬ್ದಂಗೆ ಇರುತ್ತೆ, ಚಿಕ್ಕದ್ರಲ್ಲಿ ತುರಿಬ್ದಂಗೆ. ಅದಕ್ಕೆ 1 ಕಪ್ಪು ನೆಲ್ಲಿಕಾಯಿ ಪೌಡ್ರಿಗೆ 1 ಕಪ್ಪು ಬೆಲ್ಲ. ನಿಮಗೆ ಎಳ್ಳು ಎಷ್ಟು ಬೇಕಾದರೂ ಹಾಕ್ಕೋಬೋದು, ನಿಮ್ಮ ಇಷ್ಟ ಅದು. ನಾನು ಸ್ವಲ್ಪ ತಗೊಂಡಿದ್ದೀನಿ. ಎಳ್ಳು ಬೇಕಂದರೆ ಜಾಸ್ತಿನೇ ಹಾಕ್ಕೊಳ್ಳಿ. ಆಮೇಲೆ ಒಂದು ಪಾನ್ ಇಟ್ಕೊಬಿಟ್ಟು ಅದಕ್ಕೆ ಬೆಲ್ಲ ಹಾಕಬೇಕು. ಆ ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕಬೇಕು. ನಾವು ಕಜ್ಜಾಯಗೆ ಪಾಕ ಎರಿತೀವಲ್ಲ, ಅದೇ ಸೇಮ್ ಅದೇ ಥರನೇ ಪಾಕ ಇಟ್ಕೋಬೇಕು. ಚೆನ್ನಾಗಿರುತ್ತೆ. ಸ್ವಲ್ಪ ಲೋ ಫ್ಲೇಮಲ್ಲೇ ತಿರುಗಿಸ್ಬೇಕು ಪಾಕ ಬರೋವರೆಗೂ. ಪಾಕ ಚೆನ್ನಾಗಿರಬೇಕು, ಯಾಕಂದರೆ ಇದು 3 ತಿಂಗಳು ಇಕ್ಕಿದ್ರು ಲಡ್ಡು ಏನೂ ಆಗಲ್ಲ. ಪಾಕ ಏನಾದರೂ ಚೆನ್ನಾಗಿಲ್ಲ ಅಂದರೆ ಲಡ್ಡು 1 ತಿಂಗಳು ತಿನ್ಬೋದು ಅಷ್ಟೇ, 1 ತಿಂಗಳ ಮೇಲೆ ತಿನ್ನೋಕ್ಕಾಗಲ್ಲ. ನಾನು ಇವಾಗ ಮಾಡೋದು 1 ತಿಂಗಳು ಬರಲ್ಲ. ಅನ್ನೋದು ನೀರಲ್ಲಿ ಹಾಕಿ ಪಾಕ ನೋಡಬೇಕು. ಆ ಥರ ಆಗಿತ್ತಲ್ಲ, ಪಾಕ ಬಂದಿದೆ ಅಂತ ಲೆಕ್ಕ. ಆವಾಗ ನೆಲ್ಲಿಕಾಯಿ ಪೌಡ್ರು ಅದರಲ್ಲಿ ಹಾಕ್ಕೊಬಿಡೋಣ. ಹಾಕ್ಕೊಂಡು ಸ್ಟವ್ ಆಫ್ ಮಾಡಬಾರ್ದು, ಸ್ಟವ್ ಆನಲ್ಲೇ ಇರಬೇಕು. ಅದು ನಿಧಾನವಾಗಿ ತಿರ್ಗಿಸ್ಕೊಬೇಡ. ಅದರಲ್ಲಿ ಸ್ವಲ್ಪ ತ್ಯಾವಾಂಶ ಇರುತ್ತಲ್ಲ, ತ್ಯಾವಾಂಶನೂ ಸ್ವಲ್ಪ ಹಿಂಡಬೇಕು. ಎರಡಲ್ಲಿನೇ ತ್ಯಾವ ಇಲ್ದಿರ ಆಗುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕೊಂಡು ಲೋ ಫ್ಲೇಮಲ್ಲೇ ಒಂದು 2 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಂದರೆ ಚೆನ್ನಾಗಿರುತ್ತೆ. ಒಂದ್ಸತಿ ಮಾಡಿ ನೋಡ್ರಿ, ಈ ಲಡ್ಡು ಅದು ಸೂಪರ್ ಟೇಸ್ಟ್ ಇರುತ್ತೆ. ಒಂದ್ಸತಿ ಮಾಡಿ ತಿಂದರೆ ಮತ್ತೆ ಮತ್ತೆ ತಿನ್ಬೇಕು ಅನಿಸುತ್ತೆ. ಸ್ವಲ್ಪ ಒಗ್ರೊಗ್ರು ಇರುತ್ತೆ, ಸಿಹಿ ಸಿಹಿ ಇರುತ್ತೆ, ಸ್ವಲ್ಪ ಉಪ್ಪಾಗಿದ್ದಕ್ಕೆ ಅದು ಒಂದು ಟೇಸ್ಟ್ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಆ ಥರ ಮಾಡ್ಕೋಬೇಕು. ಅದು ಸ್ವಲ್ಪ ಗಟ್ಟಿ ಆದಮೇಲೆ ನೋಡಿಬಿಟ್ಟು ಒಂದು ಪ್ಲೇಟಲ್ಲಿ ಅದು ತಗೋಬೇಕು. ಒಂದು ಪ್ಲೇಟಲ್ಲಿ ತಗೊಂಡು ಸ್ವಲ್ಪ ತಣ್ಣಗೆ ಮಾಡೋಕ್ಕೆ ಬಿಡಬೇಕು. ಆವಾಗ ಚೆನ್ನಾಗಿರುತ್ತೆ. ಎಲ್ಲ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಸ್ವಲ್ಪ ತಣ್ಣಗಾಗಬೇಕು. ಅದು ತಣ್ಣಗಾದರೆ ಲಡ್ಡು ಮಾಡೋಕ್ಕೆ ಚೆನ್ನಾಗಿರುತ್ತೆ. ಹೌದಾ, ಎಲ್ಲ ಒಂದು ಪ್ಲೇಟಲ್ಲಿ ತಗೊಂಡ್ವಲ್ಲ, ತಗೊಂಡಾದ್ಮೇಲೆ ಸ್ವಲ್ಪ ತುಪ್ಪ ಅನ್ಕೋಬೇಕು ಕೈಗೆ, ಇಲ್ಲಾಂದರೆ ಲಡ್ಡು ಕಟ್ಟಕ್ಕೆ ಆಗಲ್ಲ. ಅದ್ರ ಜೊತೆಗೆ ಸ್ವಲ್ಪ ಎಳ್ಳು ನಾವು ಉದ್ದಿದ್ದೀವಲ್ಲ
ಆ ಎಳ್ಳು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಮಿಕ್ಸ್ ಮಾಡ್ಕೊಬಿಡ್ಬೇಕು. ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ರೇನೆ ಉಂಡೆ ಕಟ್ಟರೆ ಚೆನ್ನಾಗಿರುತ್ತೆ. ನಿಮ್ಗೆ ಎಷ್ಟು ಸೈಜ್ ಬೇಕೋ ಚಿಕ್ಕ ಸೈಜ್ ಬೇಕಂದ್ರೆ ಚಿಕ್ಕ ಸೈಜ್ ಕಟ್ಕೋಬೇಕು, ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡ ಸೈಜ್ ಕಟ್ಕೋಬೇಕು. ಅದು ತಣ್ಣಗೆ ಅಷ್ಟೊಳಗೆ ಹುರ್ಗಡ್ಲೆ ಇರುತ್ತಲ್ಲ ಅದಕ್ಕೆ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಪೌಡ್ರ್ ಮಾಡಿ ಇಟ್ಕೊಬಿಡೋಣ. ಇಟ್ಕೊಂಡು ನೋಡಿ ಎಲ್ಲ ಉಂಡೆ ಕಟ್ಟಿದ್ದೀನಲ್ಲ, ಆ ಉಂಡೆ ಮೇಲೆ ಹುರ್ಗಡ್ಲೆ ಪೌಡ್ರ್ ಹಾಕ್ಬೇಕು. ಆವಾಗ ಒಂದು ಉಂಡೆಗೆ ಇನ್ನೊಂದು ಉಂಡೆ ಅಂಟ್ಕೊಳಲ್ಲ, ಹಂಗಿರುತ್ತೆ ಚೆನ್ನಾಗಿ. ನೀನು ಎಷ್ಟು ದಿನ ಆದರೂ ಇಟ್ಟು, ಒಂದು ತಿಂಗಳಿಕ್ಕು 2 ತಿಂಗಳಿಕ್ಕು ಚೆನ್ನಾಗಿರುತ್ತೆ. ಒಂದು ಬಾಕ್ಸಲ್ಲಿ ಹಾಕಿ ಇಟ್ಬಿಡ್ಬೇಕು. ಮಕ್ಳು ಸ್ಕೂಲ್ಗೆ ಹೋಗೆಲ್ಲ ಒಂದೊಂದು ಕೊಟ್ಟರೆ ಅವರೇ ತಿನ್ಕೊಂಡು ಹೋಗ್ತಾರೆ. ಸೊ ಮತ್ತೆ ಮತ್ತೆ ನಾವು ನೆಲ್ಲಿಕಾಯಿ ತಿನ್ನಿ ಅಂದರೆ ಮಕ್ಕಳು ತಿನ್ನಲ್ಲ. ಈ ಥರ ಮಾಡಿಕೊಟ್ರಿ ಚೆನ್ನಾಗಿರುತ್ತೆ. ನೋಡು ಎಷ್ಟು ಚೆನ್ನಾಗಿದೆ, ಕೈಗೆ ಅಂಟ್ಕೊಳ್ಳೋದೇ ಇಲ್ಲ. ನೀವು ಹೆಂಗಾದ್ರೂ ತಿನ್ನು, ಅಷ್ಟು ಚೆನ್ನಾಗಿರುತ್ತೆ. ಈ ಥರ ಮಾಡಿಕೊಡ್ರಿ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ. ನೆಲ್ಲಿಕಾಯಿ ತುಂಬ ಒಳ್ಳೇದು, ಕೂದಲು ಉರಿಯಲ್ಲ, ಆರೋಗ್ಯಕ್ಕೆಲ್ಲ ಚೆನ್ನಾಗಿರುತ್ತೆ. ಚೆನ್ನಾಗಿದೆಯಲ್ಲ. ಆಮೇಲೆ ಪೌಡ್ರ್ ಆದಮೇಲೆ ಎಲ್ಲ ಒಂದ್ಸತಿ ಹಿಂಗೆ ತಿರ್ಸ್ಕೊಬಿಟ್ರಿ ಕೈಯಲ್ಲಿ ತಟ್ಟೆ ತಗೊಂಡು ನೀಟಾಗಿ